ಸಹಕಾರಿ ಸಂಘದಲ್ಲಿ ರಾಜಕೀಯ ವಿಷ ಬೆರೆಸಲು ಮುಂದಾದ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್. ದಾಖಲೆ ಇಲ್ಲದೆ ಬಡಾಯಿ ಬಿಡಲು ಮುಂದಾದ ನಾಯಕನನ್ನು ತರಾಟೆಗೆ ತೆಗೆದುಕೊಂಡ ಪತ್ರಕರ್ತರು. ಭಟ್ಕಳ ತಾಲೂಕಿನ ಪ್ರತಿಷ್ಠಿತ ಬ್ಯಾಂಕಿಗೆ ಸಂಬಂಧಿಸಿದ ಗಂಭೀರ ವಿಚಾರವನ್ನು ಬಿಜೆಪಿ ಕಚೇರಿಯಲ್ಲಿ ಪ್ರಸ್ತಾಪಿಸಲು ಬಂದಿದ್ದ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಅವರಿಗೆ ದಾಖಲೆಗಳಿಲ್ಲದೆ ಹೇಳಿಕೆ ನೀಡಲು ಮುಂದಾದ ಹಿನ್ನೆಲೆಯಲ್ಲಿ ಪತ್ರಕರ್ತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಘಟನೆ ಭಟ್ಕಳ ಬಿಜೆಪಿ ಕಚೇರಿಯಲ್ಲಿ ನಡೆದಿದೆ. ತಾಲೂಕಿನ ಅರ್ಬನ್ ಬ್ಯಾಂಕಿನ ನಿರ್ದೇಶಕಿಯೊಬ್ಬರ ಸದಸ್ಯತ್ವದ ಕುರಿತು ಷೇರುದಾರನೊಬ್ಬ ಸಲ್ಲಿಸಿದ ಅರ್ಜಿಯನ್ನು ಶ್ರೀಕಾಂತ್ ನಾಯ್ಕ್ ಸುದ್ದಿಗಾರರ ಮುಂದೆ ಪ್ರಸ್ತಾಪಿಸಿದರು. ಆದರೆ ಈ ಸಂಬಂಧ ಯಾವುದೇ ದೃಢವಾದ ದಾಖಲೆಗಳನ್ನು ನೀಡಲು ಅವರು ವಿಫಲರಾದರು. ಇದರಿಂದ ಕಿಡಿಕಾರಿದ ಪತ್ರಕರ್ತರು ದಾಖಲೆಗಳಿಲ್ಲದೆ ಕೇವಲ ಅರ್ಜಿಯ ಆಧಾರದ ಮೇಲೆ ಆರೋಪವನ್ನು ಮಾಡುವುದು ಸಾರ್ವಜನಿಕರನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಎಂದು ಗಂಭೀರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದೇ ವಿಷಯದಲ್ಲಿ ಹಿಂದೆ ಕೆಲವು ವ್ಯಕ್ತಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯ ಮಾರ್ಚ್ 17ರಂದು ಅರ್ಜಿಯನ್ನು ತಳ್ಳಿಹಾಕಿ ಪ್ರಕರಣವನ್ನು ವಜಾಗೊಳಿಸಿತ್ತು. ಬಳಿಕ ಮತ್ತೊಬ್ಬ ಷೇರುದಾರ ಸಮಾನ ಆರೋಪಗಳೊಂದಿಗೆ ಬ್ಯಾಂಕಿಗೆ ಅರ್ಜಿ ಸಲ್ಲಿಸುವುದನ್ನು ಶ್ರೀಕಾಂತ್ ನಾಯ್ಕ್ ಉಲ್ಲೇಖಿಸಿದರು. ಆದರೆ ಇದಕ್ಕೂ ಸಂಬಂಧಿಸಿದ ದಾಖಲೆಗಳನ್ನು ತೋರಿಸಲು ಸಾಧ್ಯವಾಗದ ಹಿನ್ನೆಲೆ ಪತ್ರಕರ್ತರು ಸಮಕ್ಷಮ ಪ್ರಾಧಿಕಾರಕ್ಕೆ ಸರಿಯಾದ ದಾಖಲೆಗಳೊಂದಿಗೆ ದೂರು ನೀಡುವಂತೆ ಖಡಕ್ ಸಲಹೆಯನ್ನು ನೀಡಿದರು. ಈ ಬೆಳವಣಿಗೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಮತ್ತೆ ಚರ್ಚೆ ಹುಟ್ಟಿಹಾಕಿದೆ. ಸಾರ್ವಜನಿಕರ ಹಿತಾಸಕ್ತಿಯ ಸಂಸ್ಥೆಗಳಾದ ಬ್ಯಾಂಕುಗಳನ್ನು ರಾಜಕೀಯ ವೇದಿಕೆಯಾಗಿಸಲು ಯತ್ನಿಸುವುದು ಸೂಕ್ತವಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಕೋರ್ಟಿನ ಆದೇಶ ಉಂಟು, ಕಂಟೆಂಟ್ ಆಫ್ ಕೋರ್ಟ್ ಆಗ್ತಾ ಇದೆ. ಕೋರ್ಟ್ ಆದೇಶ ಉಂಟು, ಅದು ಯಾವ ಒಂದು ವರ್ಷದಿಂದ ಆಗಿಲ್ಲ, ಮಾರ್ಚ್ 17ಕ್ಕೆ ನೋಡಿ. ಪಕ್ಷದ ವೇದಿಕೆಯಲ್ಲಿ ನೀವು ಮಾತಾಡ್ಬೇಕಾದ್ರೆ ಜವಾಬ್ದಾರಿ ಇರಬೇಕು. ಇಲ್ಲ ನಿಮ್ಗೆ ತಿಳುವಳಿಕೆ ಇಲ್ಲ ಅಲ್ಲ. ಶ್ರೀಕಾಂತ್ ನಾಯ್ಕರೇ ಒಂದ್ ನಿಮಿಷ ಶ್ರೀನಿವಾಸ್ ನಾಯ್ಕ ಒಬ್ಬ ಷೇರುದಾರ ಸದಸ್ಯ, ಅವ್ರ ಪ್ರಶ್ನೆ ಕೇಳಿದ್ದಾರೆ. ಅವ್ರು ಪ್ರಾಧಿಕಾರ ಹೋಗ್ತಾರಂತ ನೀವು ಹೇಳಿದ್ರಿ. ಅವ್ರು ಹೋಗ್ತಾರೆ, ಬಿಡಿ, ಅವ್ರು ಹೋಗ್ತಾರೆ, ಹೋಗ್ದೇನೆ ಇರ್ಬೋದು ಏನು. ಆದ್ರೆ ನೀವು ಈ ಬಿಜೆಪಿ ಪಕ್ಷದ ಒಂದು ವೇದಿಕೆಯಲ್ಲಿ ಇದನ್ನು ಚರ್ಚೆ ಮಾಡುವಾಗ ಅಲ್ಲ, ಅಧಿಕಾರ ಇದೆ, ನೀವು ಸಪರೇಟ್ ಆಗಿ ಮಾಡ್ಬೇಕು. ನೀವು ಬ್ಯಾಂಕಲ್ಲಿ ಕೂತು ನೀವು ಬ್ಯಾಂಕಲ್ಲಿ ಕೂತು ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಈ ಪಕ್ಷದ ವೇದಿಕೆಯಲ್ಲಿ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮ ಅಧಿಕಾರವನ್ನ ನೀವು ಸರಿ ನೀವು ಮಾಡಬಾರ್ದು ಅಂತ ನಾನು ಹೇಳಲಿಲ್ಲ. ನಾನು ಮಾಡಬಾರ್ದು ಅಂತ ಹೇಳಲಿಲ್ಲ. ನಿಮ್ಗೆ ಅಲ್ಲಲ್ಲ, ನಿಮ್ಮ ಕಲ್ಪನೆ ಅಲ್ಲ ಇದು ಕಲ್ಪನೆ ಅಲ್ಲ, ಇದು ಕಲ್ಪನೆ ಆಗುದಿಲ್ಲ. ಇದು ನೋಡಿ, ಒಂದು ಆಲ್ರೆಡಿ ಕೋರ್ಟ್ ಅಲ್ಲಿ ಏನ್ ಹೇಳಿದೆ, ಇದು ಆಲ್ರೆಡಿ ವಿಳಂಬವಾದ ಪ್ರಕರಣ, ಅದರಲ್ಲಿ ಸ್ವಲ್ಪ ಜಜ್ಮೆಂಟ್ ಇದೆ, ಓದಿ ಜಜ್ಮೆಂಟ್ ಆ ಜಜ್ಮೆಂಟ್ ಅಲ್ಲಿ ಕೋರ್ಟಿಗೆ ಹೋಗಿಲ್ಲ. ಈ ಕೇಸ್ ಏನಿದೆಯಲ್ಲ, ಯಾವುದು ವೆಂಕಟೇಶ್ ಹನುಮಂತ ನಾಯ್ಕ ಇನ್ನೂ ತನಕ ಕೋರ್ಟಿಗೆ ಕೇಸ್ ಹೋಗಲಿಲ್ಲ. ಪ್ರಥಮ ವ್ಯವಸ್ಥಾಪಕ ಅಧ್ಯಕ್ಷರ ಪರಿಮಿತಿ ಬಂದಿದೆ. ನೆಕ್ಸ್ಟ್ ಹೈಯರ್ ನ್ಯಾಯ ಸಿಗ್ತಿದೆ, ನ್ಯಾಯ ವ್ಯವಸ್ಥೆ ನಾವು ಕೆಳಗಿನ ಹಂತದಲ್ಲಿ ಸರಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗುವಂತ. ಈ ಏನು ಅರ್ಜಿಯನ್ನು ಹಾಕಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ, ಅವ್ರು ವ್ಯಾಪ್ತಿ ಬರ್ತದೆ. ಅವ್ರು ಮುಂದಿನ ಎಲ್ಲ ಮುಗಿತಾ ಲಾಸ್ಟ್ ಪೇಜ್ ಓದಿ, ಅಲ್ಲಿ ಏನ್ ಕಟ್ಟಿದ್ದಾರೆ ಲಾಸ್ಟ್ ಪೇಜ್ ಓದಿ. ಅದರಲ್ಲಿ ನೋಡಿ, ಈ ಷೇರುದಾರರ ಏನಿದೆ ನಿಮ್ದು, ಆ ಷೇರುದಾರರ ವಿಷಯ ಆಲ್ರೆಡಿ ವಿಳಂಬವಾಗಿದೆ, ಹಾಗಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ, ಹಾಗಾಗಿ ಇದನ್ನು ನಾವು ಡಿಸ್ಮಿಸ್ ಮಾಡ್ತಿದ್ದೇವೆ ಅಂತ. ಅಲ್ಲ, ಅದು ಹಾಗೆ ಇದೆ, ಯಾರೇ ಹೋದ್ರು ಇದನ್ನ ಇಟ್ಕೊಂಡು ಹೋಗ್ಬೋದು. ಈಗ ನೀವು ಏನ್ ಮಾಡ್ಬೇಕಂದ್ರೆ ಮುಂದಿನ ಹಂತ ಹೈಕೋರ್ಟ್ ಬೆಂಚ್ ಇದೆ. ಈಗ
ಎಲ್ಲಿ ಅಷ್ಟು ನೀವು ಮುಂದಿನ ಬ್ಯಾಂಕ್, ಸೆಕೆಂಡ್ ಬ್ಯಾಂಕ್, ಥರ್ಡ್ ಬ್ಯಾಂಕ್ ಹತ್ಕೊ ಹೋಗಿ. ಅದು ಬಿಟ್ಕೊಂಡು ನೋಡಿ, ಇನ್ನೊಂದ್ಸಲ ನೀವು ಪ್ರಶ್ನೆ ಈ ಆರ್ಡರ್ಗೂ ಈ ಕಂಪ್ನಿ ಬೇರೆ ಸರಿ, ಪ್ರಕರಣ ಬೇರೆ ಇರೋದು. ಈ ಪ್ರಕರಣ ನೋಡಿ, ನೀವು ಪದೇ ಪದೇ ಅದನ್ನೇ ವಾದ ಮಾಡಿ. ಅಲ್ಲ, ಈ ಪ್ರಕರಣ ಬೇರೆ. ಸರಿ, ಈ ಪ್ರಕರಣದಲ್ಲಿ ಅವರು ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಸರಿ, ಅಲ್ಲ, ಉದ್ದೇಶ ಒಂದೇ. ಅಲ್ಲ, ನೀವು ಹೇಳುದು ಸರಿ ಉಂಟು, ಆದ್ರೆ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಶ್ರೀನಿವಾಸ್ ನಾಯ್ಕ್ ಎಂಬ ಷೇರುದಾರರೊಬ್ಬರು ದೂರನ್ನು ದಾಖಲಿಸಿದರು. ಆದರೆ ದೂರಿನಲ್ಲಿ ದಾಖಲಿಸಿದಂತೆ ಈ ಪತ್ರಿಕಾಗೋಷ್ಠಿಗೆ ಶ್ರೀನಿವಾಸ್ ನಾಯ್ಕ್ ಹಾಜರಾಗಲೇ ಇಲ್ಲ. ಇದನ್ನು ಪತ್ರಕರ್ತರು ಕಟುವಾಗಿ ಟೀಕಿಸಿದರು. ರಾಜಕೀಯ ದುರುದ್ದೇಶಕ್ಕಾಗಿ ಸಹಕಾರಿ ಸಂಘದಲ್ಲಿ ಬಿಜೆಪಿ ವಿಷ ಬೆರೆಸಲು ಮುಂದಾಯಿತೆ ಎಂಬ ಪ್ರಶ್ನೆ ಮನೆ ಮಾಡಿದೆ. ಈ ಚರ್ಚೆಗೆ ನೀವು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಈ ವೇದಿಕೆ ಸರಿ ಇಲ್ಲ. ನೀವು BJP ಪಕ್ಷದ ಡೈರೆಕ್ಟರ್, ನಿಮ್ಮ ಸ್ವಾತಂತ್ರ್ಯ ಇದೆ. ನೀವು ಹೇಳಿದ್ರಿ, ಅಲ್ಲಿ ಸರಿ, ತಪ್ಪು. ನೀವು ಅವಾಗ ಹೇಳಿದ್ರಿ, ಇವರು ಒಂದು ಹಣಕಾಸು ಒಂದು ನಿರ್ದೇಶಕ ಮಂಡಳಿಯಲ್ಲಿ ಕುಳಿತು ಸರಿ, ಹೊರಗಡೆ ಬಂದು ಹೋರಾಟ ಮಾಡಿದ್ರೆ, ನಾನು ಹೊರಗಡೆ ನಿಂತು ನಿರ್ದೇಶಕ ಮಂಡಳಿ ನಿಂತ್ಕೊಂಡು ನೀವು ಬ್ಯಾಂಕಿನ ಹೊರಗೆ ನಿಂತು ನಾನು ಹೋರಾಟ ಮಾಡಿದ್ರೆ ಅಥವಾ ಬ್ಯಾಂಕಿನ ವಿರುದ್ಧ ನಾನು ಮಾತಾಡಿದ್ರೆ, ಇಲ್ಲಿ ಎಲ್ಲೂ ನಾನು ಬ್ಯಾಂಕಿನ ವಿರುದ್ಧ ಮಾತಾಡಿಲ್ಲ, ಅಕ್ರಮದ ಬಗ್ಗೆ ಮಾತಾಡಿದ್ದೇನೆ. ಈಗ ಮಾತಾಡಿದ್ರೆ ನೀವು ಹೇಳ್ಬೋದು. ಇದು ಬ್ಯಾಂಕಿನ ವಿರುದ್ಧನೇ ಆಯ್ತು. ಇದು ಬ್ಯಾಂಕಿನ ವಿರುದ್ಧ ನೋಡಿ, ಒಂದು ಅರ್ಬನ್ ಬ್ಯಾಂಕ್ ಅಂತ ನೀವು ಹೆಸರು ತಗೊಳ್ಬೇಕಾದ್ರೆ ಈ ಪಕ್ಷದ ವೇದಿಕೆ ಅಲ್ಲ, ಆಯ್ತಾ ಅಧ್ಯಕ್ಷರೇ, ನಿಮ್ದು ಗಮನಕ್ಕಿರಬೇಕು. ಒಂದು ಪಕ್ಷದ ವೇದಿಕೆಯಲ್ಲಿ ಒಂದು ಬ್ಯಾಂಕಿನ ಸಾವಿರಾರು ಜನ ಅದನ್ನು ಅವಲಂಬಿಸಿದ್ದಾರೆ. ಆ ಬ್ಯಾಂಕಿನ ಈ ಪ್ರಶ್ನೆ ಯಾರು ಮಾಡುವುದು? ಈ ಪ್ರಶ್ನೆ ಷೇರುದಾರರು ಮಾಡುವುದು. ಆಕ್ಚುಲಿ ಷೇರುದಾರರೇ ಮಾಡ್ಬೇಕದನ್ನ. ಈ ದೂರನ್ನು ನಾನು ಕೊಟ್ಟಿದ್ದಲ್ಲ, ಷೇರುದಾರ ನಿಮ್ಮ ಹತ್ರ ಕೊಡೋದಲ್ಲ. ಷೇರುದಾರ ಒಂದ್ ನಿಮಿಷ ಷೇರುದಾರ ನಮ್ಮ ಮತದಾರ. ಇವನಿಗೆ ನೀವು ಕೊಟ್ಟ ಷೇರುದಾರ ಅಲ್ಲ, ಷೇರುದಾರ ದೂರಿಗೆ ಪ್ರೋತ್ಸಾಹ ಮಾಡುವುದು ನನ್ನ ಧರ್ಮ. ಷೇರುದಾರ ನಿಮ್ಮ ಹತ್ರ ಯಾರು ಬ್ಯಾಂಕಿನ ಷೇರುದಾರ ಕೊಟ್ಟಂತ ದೂರಿನ ಪರವಾಗಿ ನಾನು ಷೇರುದಾರ ಇವ್ರ ಹತ್ರ ಒಂದು ದೂರು ಕೊಡ್ಲಿಕ್ಕೆ ಇವ್ರು ಯಾರು? ಶ್ರೀಕಾಂತ್ ನಾಯ್ಕರೇ, ಈಗ ಬ್ಯಾಂಕ್ ಅಲ್ಲಿ ಪಕ್ಷ ಅಂತ ಬರುವುದಿಲ್ಲ. ಎಲ್ಲಾ ಪಕ್ಷ ನೀವ್ ಹೇಳಿದ್ರಿ, ಈಗ ಪಕ್ಷದವ್ರು ನಮ್ಮ ಪಕ್ಷದವ್ರು ಕೊಟ್ಟವರು ನಾವು ಕೇಳಿದ್ವಿ ಅಂತ ಹೇಳಿ ಪಕ್ಷ ಬರುದೇ ಇಲ್ಲ. ಇವತ್ತು ನೀವು ಅರ್ಬನ್ ಬ್ಯಾಂಕಿನ ಎಷ್ಟು ಜನ ನಿರ್ದೇಶಕರಿದ್ದಾರಲ್ಲ, ಇವತ್ತಿನವರೆಗೂ ಈಗ 1 ವರ್ಷದ 1 ತಿಂಗಳ 2 ತಿಂಗಳಾಗ್ತಾ ಬಂತು. ಇವತ್ತು ನಾವು ಪ್ರಥಮ ಮೀಟಿಂಗ್ ಅಲ್ಲಿ ನಾವು ಹೇಳಿದ್ವಿ, ಅರ್ಬನ್ ಬ್ಯಾಂಕ್ ನಾವೇನು ಬಂದಿದ್ದೀವಿ ನಿರ್ದೇಶಕ ಆಗಿ ಬಂದಿದೆ, ಮತ್ತೇನಾದ್ರು ನಮ್ಮ ಆಚೆ ಇದ್ರೆ ಅದು ನಾವು ಬ್ಯಾಂಕಿನ ಹೊರಗಡೆ ಇಟ್ಟು ಬಂದಿದ್ವಿ. ಇನ್ನೂ ತನಕ ಎಷ್ಟು ಜನ ಸದಸ್ಯರು ನಿರ್ದೇಶಕರಿದ್ದಾರಲ್ಲ, ಇನ್ಕ್ಲೂಡಿಂಗ್ ಬೀಣಾ ಅವ್ರನ್ನು ನೀವು ಕೇಳಿ, ಕುಮಾರಿ ಬೀಣಾ ಅವ್ರನ್ನ, ನಾವೇನಾದ್ರೂ ಬ್ಯಾಂಕಿನ ಒಳಗಡೆ ರಾಜಕೀಯವನ್ನು ತಗೊಂಡು ಬಂದಿದ್ರೆ, ಪಕ್ಷವನ್ನು ತಂದಿದ್ರೆ ನೀವು ಬಾಕಿ ಇದೆಲ್ಲ ನಮ್ಗೆ ಅಗತ್ಯ ಇಲ್ಲ ನೋಡಿ, ಬಾಕಿ ಅಗತ್ಯ ಇಲ್ಲ. ಈಗ ಫಸ್ಟ್ ಆಫ್ ಆಲ್ ಅವರು ನಿಮ್ಮ ಹತ್ರ ಕೊಡೋದಲ್ಲ ದೂರು ಕೊಡ್ಲಿಕ್ಕೆ. ದೂರು ತಗೊಳ್ಳೋದು ನೀವು ಯಾವುದೇ ಅಥೋರೈಸ್ಡ್ ಪರ್ಸನ್ ಅಲ್ಲ, ಅದನ್ನು ನೀವು ತಗೊಂಡು ಬಂದು ಪಕ್ಷದ ವೇದಿಕೆ, ಒಂದು ಬಿಜೆಪಿ ಪಕ್ಷದ ವೇದಿಕೆಯಲ್ಲಿ ಈ ಬ್ಯಾಂಕಿನ ವಿಷಯ, ಅದು ಬ್ಯಾಂಕಿನ ಹೆಸರು ನಾವು ಬರೆಯುವಂಗಿಲ್ಲ. ನಾವು ಎಂತ ಬರೆಯೋದು? ಬಿಜೆಪಿ ಪಕ್ಷದ ವೇದಿಕೆ ಅರ್ಬನ್ ಬ್ಯಾಂಕ್ ಬಗ್ಗೆ ಬರೆಯಲಿಕ್ಕಾಗ್ತದ? ಬಿಜೆಪಿ ಪಕ್ಷದ ವೇದಿಕೆ ಅರ್ಬನ್ ಬ್ಯಾಂಕ್ ಹೆಸರು ಬರಲಿಕ್ಕಾಗ್ತದ? ಬಿಜೆಪಿ ಪಕ್ಷ ನೀವು ಪ್ರಶ್ನೆ ಹೇಳ್ತಿದ್ರಲ್ಲ, ಇದು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಇದು ನಾವು ಪಕ್ಷದ ವೇದಿಕೆ. ಇವತ್ತು ಆರೋಪ ಯಾರ ಮೇಲೆ? ಮಾಜಿ ಸಚಿವರ ಮೇಲೆ. ಸಚಿವರು ಇರುವುದರಿಂದ ಅವರು ಆಡಳಿತ ಪಕ್ಷದಲ್ಲಿ ಇದ್ದಾರೆ. ಸಚಿವರು ಇರುವುದರಿಂದ ಪಕ್ಷದಲ್ಲಿ ಕೇಳುವಂತದ್ದು ಹಕ್ಕು, ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡುವಂತದ್ದು ನಮ್ಮ ಹಕ್ಕು. ನೋಡಿ, ಅದಕ್ಕೆ ನ್ಯಾಯಾಲಯ ಇದೆ, ಸಂಬಂಧಪಟ್ಟ ಅಧಿಕಾರಿ ಇದೆ, ಅದು ಹೋಗಿ ಅಲ್ಲಿ ಆಮೇಲೆ ಬನ್ನಿ. ನೀವು ಅದನ್ನ ಬಿಟ್ಕೊಂಡು ಅಷ್ಟೇ ಡಬ್ಬಿ ಹೊಡೋದಲ್ಲ. ಈಗ ಹೇಳ್ತಾರಲ್ಲ, ಅದು ಇಲ್ಲಿಗಲ್ ನಡೆದಿದೆ ಅಂತ ಹೇಳ್ತಾರೆ. ಆ ಇಲ್ಲಿಗಲ್ ಮಾಡಿದವರು ಮಂಗಳ ವೈದ್ಯರ ಮಗಳು ಅಥವಾ ಬ್ಯಾಂಕಿನ ಮ್ಯಾನೇಜರ್ ಮಾಡಿದ್ದಾರೆ ಅಂತ ಹೇಳಿ ಅದರಲ್ಲಿ ಯಾರ್ಯಾರ ಪಾತ್ರ ತನಿಖೆ ಇಲೆಕ್ಷನ್ ಪ್ರೊಸೆಸ್ ಅನ್ನ ಬ್ಯಾಂಕ್ ಮತ್ತೆ ಚುನಾವಣಾ ಅಧಿಕಾರಿಗಳು ಮಾಡಿರ್ತಾರೆ. ಮಂಗಳ ವೈದ್ಯರು ತಪ್ಪು ಮಾಡಲಿ, ಮಂಗಳ ವೈದ್ಯರ ಮಗಳು ತಪ್ಪು ಮಾಡಲಿ, ಮಿಲಿಟರಿ ಮಾಡಲಿ, ಮತ್ತೆ ಪ್ರೈಮ್ ಮಿನಿಸ್ಟರ್ ಮಾಡಲಿ, ಕೇಸ್ ಮಾಡ್ಬೇಕು, ಬ್ಯಾಂಕ್ ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು. ಹೌದಲ್ಲ, ಇವರು ರಿಜಿಸ್ಟರ್ ಮಾಡಬೇಕು. ಬಿಜೆಪಿ ಪಕ್ಷದಲ್ಲಿ ಬಂದು ಕೊಡ್ಬೇಕಾ? ಎಲ್ಲೂ ಕಂಪ್ಲೇಂಟ್, ಎಲ್ಲೂ ಆ ಪ್ರಕರಣ ಎಲ್ಲೂ FIR ಆಗದೆ ಅಥವಾ ಎಲ್ಲೂ ಮಾಡದೆ ನಾವು ಹೇಗೆ ಬಿಜೆಪಿ ಪಕ್ಷದಲ್ಲಿ ಕೊಟ್ಟರೆ ಆಗ್ತದ? ಈಗ
ಮಾಡಿ ಅವರು ಪ್ರೆಸ್ ಮೀಟ್ ಕರೀಲಿ, ಆದ್ರೆ ಇದು ಪಕ್ಷದ ವೇದಿಕೆಯಲ್ಲಿ ಇದು ಸರಿಯಲ್ಲ. ಎಲ್ಲೂ ಮಾಡಲಿಲ್ಲ ಹೌದು, ಎಲ್ಲೂ ಮಾಡ್ಲಿಲ್ವಾ? ಅಧ್ಯಕ್ಷರು ಹೇಳ್ರಿ, ಎಲ್ಲಿ ಮಾಡಿದಾರಾ? ಎಲ್ಲರೂ ಒಂದು ಕಡೆ ಮಾಡಿದಾರಾ? ಈಗ ನೀವು ಹೊಡೆದಂತ ಹೇಳಿದ್ರೆ ನಾನು ಹೊಡೆದಂತ ಹೇಳಿದ್ರೆ ಹೇಳ್ಬೇಕು. ನಾನು ಹೊಡೆದಂತ ಹೇಳಿ ಅವಾಗ ಸಾಕ್ಷಿ ಆಗ್ತದೆ. ನೀವು ಎಲ್ಲೂ ಓದಿಲ್ಲ, ಎಲ್ಲೂ ಕಂಪ್ಲೇಂಟ್ ಮಾಡಲಿಲ್ಲ. ನೀವೆಲ್ಲ ಚೊಳಗಿದಾಗ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತೀರಿ ಅಂತ ಹೇಳಿದ್ರೆ ನೀವು ಎಸಿ ಆಫೀಸ್ ವ್ಯಾಪ್ತಿಗೆ ಬರೋದು. ಆರೋಪಿ ಈಗ ಒಂದು ಎಲ್ಲಾ ಉತ್ತರವನ್ನು ನೀವು ಕೇಳ್ಕೊಂಡು ನೀವು ಮತ್ತು ಅದನ್ನೇ ಮಾತಾಡ್ತಾ ಇದ್ದೀರಿ. ಅಂದ್ರೆ ನೀವು ಹೇಳೋದು ಸರಿ, ನಾವು ಹೇಳೋದು ಆಗಲ್ಲ ಅಣ್ಣ. ಮುಗಿಸಿರಲ್ಲ, ಅದು ಸರಿ ಮಾಡ್ಬೇಕು. ಅವ್ರಿಗೆ ಅದನ್ನ ತಿಳ್ಕೊಳ್ಬೇಕು. ನಾನೇನ್ ಹೇಳ್ತೇನೆ, ನೀವೇನ್ ಬಯಸ್ತೀರಿ ಯಾವತ್ತೂ ನಾವು ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಏನ್ ಮಾಡ್ಬೇಕು ಅದನ್ನೇ ನಾವು ಮಾಡ್ತೇವೆ. ನೀವು ಬಯಸಿದ ಅಲ್ಲ ನಿಮ್ಗೆ ಅದು ಸರಿ ಅನ್ಸ್ತದ? ನಾವು ಬರ್ಲಿಕ್ಕೆ ಅಲ್ಲ, ನೀವು ಸುದ್ದಿಗೋಷ್ಠಿ ಮಾಡಿ ನಾವು ಬರ್ಲಿಕ್ಕೆ ಆಗ್ತದ? ಪಕ್ಷದ ವೇದಿಕೆಯಲ್ಲಿ ಯಾವ್ದೋ ಬ್ಯಾಂಕ್ ವಿಷಯ ತಗೊಂಡ್ಬಂದು ಇಡ್ತೀರಿ ಅಂತ ಹೇಳಿದ್ರೆ ಬರ್ಲಿಕ್ಕೆ ಆಗ್ತದ? ಎರಡು ಪ್ರಕರಣಕ್ಕೆ ಒಂದು ಪ್ರಕರಣ ಬಂದ್ರೆ ಹೈಕೋರ್ಟ್ ಸೂಕ್ತ ತನಿಖೆಯಿಂದ ಅದು ತನಿಖೆ ಮಾಡಕ್ಕೆ ಆಗುದಿಲ್ಲ ಅಂತ ಕಾಪಿ ಕೊಡ್ತೀವಿ. ಈಗ ನಾವೇನು ಹೇಳುದು, ಒಂದು ಆರ್ಥಿಕ ಸಂಸ್ಥೆ ಅಂದಮೇಲೆ ಸಾಕಷ್ಟು ಜನರ ದುಡ್ಡು ಅವ್ಯವಹಾರ ಆಗ್ತದೆ, ಒಟ್ಟು ನಮ್ಮ ತಾಲೂಕು ಮೇಲೆ ಪರಿಣಾಮ ಬೀಳುತ್ತೆ. ಒಬ್ಬ ಷೇರುದಾರರು ತಕ್ಷಣ ಹೋಗಿ ಜನರಲ್ ಮ್ಯಾನೇಜರ್ ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪ್ಲೇಂಟ್ ಮಾಡಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಒಂದು ಸೂತ ತನಿಖೆ ಮಾಡಿ ತಪ್ಪಿಸ್ತರು ಆದ್ಮೇಲೆ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಹೌದು, ಎಲ್ಲಿ ಹೇಳ್ಬೇಕು? ನಾನು ಕೇಳಿ ಮಾಧ್ಯಮದ ಮುಖಾಂತರ ನಾವು ಈಗ ನಾನು ಒಂದು ಧ್ವಜದ ಪ್ರಕರಣ ಹೇಳಿದೆ. ನಾವು ಮನೆಗೆ ಕೊಟ್ಟು ಬಂದಿದ್ದೇವೆ, ಆಲ್ರೆಡಿ ಕೊಟ್ಟಿದ್ದೀರಿ. ಈಗೂ ಷೇರುದಾರರು ಕೊಟ್ಟಿದ್ದಾನೆ. ಶ್ರೀನಿವಾಸ್ ಶ್ರೀನಿವಾಸ್ ಅನ್ನುವ ಜನರಲ್ ಮ್ಯಾನೇಜರ್ ಕೊಟ್ಟಿದ್ದಾನೆ. ಜನರಲ್ ಮ್ಯಾನೇಜರ್ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರಿ ಸರ್, ಅವ್ರು ಹಿಂಬಾರ ಏನ್ ಕೊಟ್ಟಿದ್ದಾರೆ? ಹಿಂಬಾರ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ? ಒಂದು ನಿಮಿಷ, ಅದರಲ್ಲಿ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ? ನಮ್ಮ ವ್ಯಾಪ್ತಿಗೆ ಬರುದಿಲ್ಲ ಅಂತ ಮೇಲ್ಗಡೆ ಹೋಗ್ತಾರೆ. ಹೌದು, ಅದು ಕೊಟ್ಟಿದ್ದಾರೆ. ನಿಮ್ಮ ಮಾಧ್ಯಮದ ಸೋಷಿಯಲ್ ಮೀಡಿಯಾ ಒಳಗೆಲ್ಲ ಬಂದಿದೆ. ಒಪ್ಪುತ್ತಾರೆ ಇಲ್ವಲ್ಲ? ಅಲ್ಲ, ನಮ್ಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ಬೋದು, ನಾವು ಒಪ್ಪುದಿಲ್ಲ. ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಪ್ಪುದಿಲ್ಲ. ನಮ್ಗೆ ಹಿಂಬರ ಬೇಕು, ಬ್ಯಾಂಕ್ ಸೀಲ್ ಇರೋದು ಬೇಕು. ಎಲ್ಲಿದೆ ಅದು ತರಬೇಕಲ್ಲ ದಾಖಲೆ. ನೀವು ಕೇಳ್ತಾ ಇರೋದು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ನಾವು ಇವತ್ತು ಹೇಳ್ತಾ ಇರೋದು, ನಾವು ವಿರೋಧ ಪಕ್ಷದ ನಾಯಕ, ಆರ್ಥಿಕ ಸಂಸ್ಥೆ ಏನೇ ಒಟ್ಟಾರೆ ಎಲ್ಲವೂ ರಾಜಕೀಯ ಕ್ಷೇತ್ರವಾಗಿ ನೋಡ್ತದೆ. ನಾವೊಂದು ವಿರೋಧ ಪಕ್ಷದಾಗಿ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ. 100%. ಇದನ್ನು ನೀವು ಎಲ್ಲಿ ಮಾಡಬೇಕು? ಯಾವ್ದ ಎಲ್ಲಿ ಸಕ್ಷಮ ಪ್ರಾಧಿಕಾರ ಇದೆಯೋ, ಎಲ್ಲಿ ಯಾರು ಅಪರಾಧ ಪರ್ಸನ್ ಇದ್ದಾರೋ ಅಲ್ಲಿ ಮಾಡಬೇಕು. ಇದನ್ನೇ ನೀವು AR ಗೋ DR ಗೋ ಕಂಪ್ಲೇಂಟ್ ಕೊಟ್ಟು ಅದ್ರದ್ದು ನಿಂಬರ ತಗೊಂಡ್ಬಂದು ನೀವು ಮಾತಾಡಿದ್ರೆ ಅದಕ್ಕೊಂದು ಅವ್ರು ಕೊಟ್ಟಿಲ್ಲ ಅಂದ್ರೆ ನೀವು ಮಾತಾಡೋದು ಸರಿ, ನಾವು ಬರಿಬಹುದು. ನೀವು ಕೊಡದೆ ಬಿಟ್ಟಿಗೆ, ನೀವು ಏನು ಮಾಡದೆ ಬಿಟ್ಟಿಗೆ ಈಗ ಮ್ಯಾನೇಜರೇ ಅದ್ರೊಳಗೆ ಒಬ್ರು ಇದ್ದಂತ ವ್ಯಕ್ತಿ ಇದ್ದಾಗ ನೀವು ಯಾರಿಗೆ ಕೊಡ್ಬೇಕು? ಮನವಿ ಯಾರು ಕೊಡ್ಬೇಕು? ಮೇಲಧಿಕಾರಿಗಳಿಗೆ ಕೊಡ್ಬೇಕು. ನಗರಸಭೆ ವಿಚಾರ, ನಗರಸಭೆ ವಿಚಾರದಲ್ಲಿ ನಿಮಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ನೀವು ಬೇಕಾದ್ರೆ ಒಂದು ಧ್ವಜ ಹಾಕಿದಾಗ ನಮ್ಮ ಮೇಲೆ ಒಂದು ಕಡೆ 21 ಜನ, ಒಂದು ಕೊಲ 12. ಆಕ್ಷೇಪ ಇಲ್ಲ, ನಾವು ಆಕ್ಷೇಪ ಇಲ್ಲ. ಕ್ರಮ ಕೈಗೊಳ್ಳಿ. ಈಗ ನೋಡಿ, ವಿರೋಧ ಪಕ್ಷದ ನಾಯಕರಾಗಿ ಒಂದು ಆಡಳಿತ ಪಕ್ಷ ಯಾವುದೇ ಈಗ ನೋಡಿ, ನೀವು ಆರ್ಥಿಕ ಸಂಸ್ಥೆಗಳು ಎಲ್ಲ ಆದ್ರೆ ಒಂದು ಬ್ಯಾಂಕಿನ ಹೆಸರು ನೀವು ಇದೇ ವೇಳೆ ಬಿಜೆಪಿ ಮುಖಂಡ ಗೋವಿಂದ ನಾಯ್ಕ್ ಮಾತನಾಡಿ, ತಾಲೂಕಿನ ಜಾಲಿ ಪ್ರದೇಶದಲ್ಲಿ ನಡೆದ ಧ್ವಜ ಪ್ರಕರಣಕ್ಕೆ ಸಂಬಂಧಿಸಿ 22 ಜನರ ವಿರುದ್ಧ ದೂರು ದಾಖಲಾಗಿದ್ದರೂ ಬಂದರಿನಲ್ಲಿ ನಡೆದ ಮತ್ತೊಂದು ಧ್ವಜ ತೆರವು ಪ್ರಕರಣದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರಶ್ನಾರ್ಹ ಎಂದು ಹೇಳಿದರು. ಅಗತ್ಯವಿದ್ದರೆ ಈ ವಿಷಯದಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆಯನ್ನು ನೀಡಿದರು. ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ ದೇವಾಡಿಗ ಅವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ಖಂಡಿಸಿದರು. ಬಿಜೆಪಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಬಂದರ್ ಧ್ವಜ ತೆರವು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಾಲೂಕು ಆಡಳಿತವನ್ನು ಆಗ್ರಹಿಸಿದರು. ಸಭೆಯಲ್ಲಿ ಮಂಡಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು.
ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್ ಸ್ವಾಗತಿಸಿ ವಂದಿಸಿದರು. ಒಟ್ಟಾರೆ ಸಹಕಾರಿ ಸಂಘಗಳಂಥ ಸಾರ್ವಜನಿಕ ಹಿತಾಸಕ್ತಿಯ ಸಂಸ್ಥೆಗಳಲ್ಲಿ ರಾಜಕೀಯದ ವಿಷ ಬೆರೆಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಈ ಘಟನೆಯ ಮೂಲಕ ಮತ್ತೆ ಉದ್ಭವಿಸಿದೆ. ಒಂದು ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವ ದಿಕ್ಕಿನಲ್ಲಿ ಕೆಲಸ ಮಾಡುವುದೇ ಮುಖ್ಯವಾಗಿದ್ದು, ಅದರಲ್ಲಿ ರಾಜಕೀಯ ಪ್ರಭಾವ ಹೇರಲು ಪ್ರಯತ್ನಿಸುವುದು ಸೂಕ್ತವಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಅಲ್ಲದೆ ಯಾವುದೇ ದೃಢವಾದ ದಾಖಲೆಗಳಿಲ್ಲದೆ ಗಂಭೀರ ಆರೋಪಗಳನ್ನು ಮಾಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲವೆಂದು ಪತ್ರಕರ್ತರು ತೀವ್ರವಾಗಿ ಖಂಡಿಸಿದ್ದಾರೆ. ಸಹಕಾರಿ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಎಂಬ ಪ್ರಶ್ನೆಯು ಉದ್ಭವಿಸಿದ್ದು, ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯುತ ಹೇಳಿಕೆಗಳ ಅಗತ್ಯವನ್ನು ಈ ಘಟನೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ.